ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಭಾರತದ ಟೆಕ್ ಜಗತ್ತಿನಲ್ಲಿ ಈಗ ಒಂದು ಮಹಾ ಪೈಪೋಟಿಯೇ ನಡೆಯುತ್ತಿದೆ. ಒಂದೆಡೆ ಜಾಗತಿಕ ದೈತ್ಯನಾದ ಗೂಗಲ್, ಮತ್ತೊಂದೆಡೆ ಭಾರತದ ನೆಲದಲ್ಲಿ ಹುಟ್ಟಿದ ಝೋಹೋ. ಯಾರದ್ದು ಹೆಚ್ಚು ಬಲ, ಯಾರು ಭಾರತವನ್ನು ಗೆಲ್ಲುತ್ತಾರೆ, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಗೂಗಲ್ ನಾವು ಎದ್ದ ತಕ್ಷಣದಿಂದ ರಾತ್ರಿ ಮಲಗುವವರೆಗೆ ನಮ್ಮೊಂದಿಗೆ ಇರುವ ಕಂಪನಿಯಾಗಿದೆ. ಜಿಮೇಲ್, ಗೂಗಲ್ ಡ್ರೈವ್, ಗೂಗಲ್ ಡಾಕ್ಸ್, ಮ್ಯಾಪ್, ಯೂಟ್ಯೂಬ್ ನಮ್ಮ ಬದುಕಿನ ಪ್ರತಿಯೊಂದು ಭಾಗದಲ್ಲೂ ಪರಿಣಾಮವಾಗಿ ಇದೆ. ಭಾರತದಲ್ಲಿ ಕೋಟಿ ಕೋಟಿ ಬಳಕೆದಾರರು ಗೂಗಲ್ನ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಆದರೆ ಕೆಲವು ವರ್ಷಗಳಲ್ಲಿ ಗೂಗಲ್ನ ಮೇಲಿನ ಚರ್ಚೆಗಳು ಹೆಚ್ಚಾಗುತ್ತಿದೆ. ಕಾರಣ ಪ್ರೀಪೇಯ್ಡ್ ಸಬ್ಸ್ಕ್ರಿಪ್ಷನ್ಗಳು, ಹೊಸ ನೀತಿಗಳು ಮತ್ತು ಡಾಟಾ ಪ್ರೈವಸಿ ಬಗ್ಗೆ ಅಂತೂ ಚರ್ಚೆ ಬಹಳ ಜಾಸ್ತಿಯೇ ಆಗುತ್ತಿದೆ. ಇವು ಭಾರತೀಯ ಸ್ಟಾರ್ಟ್ಅಪ್ ಮತ್ತು ಹೊಸ ಉದ್ಯಮಗಳಲ್ಲಿ ಪ್ರಶ್ನೆಯನ್ನು ಹುಟ್ಟಿಸುತ್ತಿದೆ. ಅದು ಗೂಗಲ್ನ ಅವಲಂಬನೆ ನಾವು ಕಡಿಮೆ ಮಾಡಬೇಕೆ ಎಂದು. ಸ್ನೇಹಿತರೆ, ಈಗ ಝೋಹೋ ಕಡೆ ನೋಡೋಣ. ಹೆಚ್ಚು ಜಾಹೀರಾತಿಲ್ಲ, ದೊಡ್ಡ ದೊಡ್ಡ ಶೋ ಆಫ್ಗಳಿಲ್ಲ. ಆದರೂ ಭಾರತದಿಂದಲೇ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆಯನ್ನು ನೀಡುತ್ತಿರುವ ಕಂಪನಿ ಝೋಹೋ ಆಗಿದೆ. ಝೋಹೋ ಚೆನ್ನೈ ಮೂಲದ ಶ್ರೀಧರ್ ವೆಂಬೋ ನಿರ್ಮಿಸಿದ ಕಂಪನಿಯಾಗಿದೆ. ಇದು 55ಕ್ಕೂ ಹೆಚ್ಚು ಉತ್ಪನ್ನಗಳೊಂದಿಗೆ CRM, ಮೇಲ್, ಫೈನಾನ್ಸ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮತ್ತು ಸಂಪೂರ್ಣ ಆಫೀಸ್ ಸೂಟ್ ಆಲ್ ಇನ್ ಒನ್ ಪ್ಲಾಟ್ಫಾರ್ಮ್ ಆಗಿ ಕಾರ್ಯನಿರ್ವಹಿಸುತ್ತಿದೆ. ಝೋಹೋ ವಿಶೇಷತೆ ಏನು ಗೊತ್ತಾ? ಎಲ್ಲಾ ಉತ್ಪನ್ನಗಳು ಇಂಡಿಯನ್ ಟ್ಯಾಲೆಂಟ್ ಗಳಿಂದ ನಿರ್ಮಿತವಾದ ಕಂಪನಿ. ಡೇಟಾ ಸೆಂಟರ್ ಕೂಡ ಭಾರತದಲ್ಲಿಯೇ ಇರುತ್ತದೆ ಮತ್ತು ಗೂಗಲ್ಗೆ ಹೋಲಿಸಿಕೊಂಡರೆ ದರದಲ್ಲಿ ಬಹಳ ಕಡಿಮೆ ಇರುತ್ತದೆ. ಡೇಟಾ ಸೆಂಟರ್ ನಮ್ಮ ಡೇಟಾ ಯಾವುದೇ ಕಾರಣಕ್ಕೂ ಬೇರೆ ದೇಶಗಳಿಗೆ ಸೇರುವುದಿಲ್ಲ. ಇತ್ತೀಚೆಗೆ ಅನೇಕ ಭಾರತೀಯ ಉದ್ಯಮಗಳು ಝೋಹೋ ಕಡೆ ತಿರುಗಿ ನೋಡುತ್ತಿವೆ. ಕಾರಣ ಕಡಿಮೆ ವೆಚ್ಚದಲ್ಲಿ ಸ್ಟಾರ್ಟಪ್ಗಳಿಗೆ ದೊಡ್ಡ ಬೆಂಬಲವಾಗಿ ನಿಂತಿದೆ. ಡಾಟಾ ಕೂಡ ಭಾರತದಲ್ಲಿ ಅತಿ ಹೆಚ್ಚು ಸುರಕ್ಷಿತವಾಗಿರುತ್ತದೆ. ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಎಲ್ಲ ಟೂಲ್ಗಳು ದೊರೆಯುತ್ತದೆ ಮತ್ತು ಬಳಕೆದಾರರಿಗೆ ಸ್ವತಂತ್ರತೆಯನ್ನು ನೀಡುತ್ತದೆ ಝೋಹೋ. ಇದರ ಪರಿಣಾಮವಾಗಿ ಝೋಹೋನನ್ನು ಮೇಡ್ ಇನ್ ಇಂಡಿಯಾ ಆಲ್ಟರ್ನೇಟಿವ್ ಎಂದು ಕರೆಯಲು ಶುರು ಮಾಡಿದ್ದಾರೆ. ಹಾಗಾದರೆ ಇದು ಗೂಗಲ್ ವರ್ಸಸ್ ಝೋಹೋ ಯುದ್ಧವೇ? ಹೌದು, ಆದರೆ ಅದು ಕೆಲವು ಕಂಪನಿಗಳ ನಡುವಿನ ಸ್ಪರ್ಧೆಯಷ್ಟೇ ಅಲ್ಲ. ಇದು ಭಾರತ ತನ್ನ ಡೇಟಾ ಮತ್ತು ಡಿಜಿಟಲ್ ಭವಿಷ್ಯವನ್ನು ಯಾರಿಗೆ ನಂಬುತ್ತದೆ ಎಂಬ ದೊಡ್ಡ ಪ್ರಶ್ನೆಯೂ ಕೂಡ ಆಗಿದೆ. ಗೂಗಲ್ಗೆ ಜಾಗತಿಕ ಮೂಲಸೌಕರ್ಯ ಹೊಂದಿದೆ, ಹೆಸರು ಮತ್ತು ಅನುಭವ ಹೇರಳವಾಗಿದೆ. ಆದರೆ ಝೋಹೋಗೆ ಭಾರತೀಯದ ಮೂಲವಾಗಿದ್ದು ಸ್ವದೇಶಿ ವಿನಯತೆ ಮತ್ತು ಡಾಟಾ ಪ್ರೈವಸಿಯ ಭರವಸೆಯನ್ನು ಹೊಂದಿದೆ. ಝೋಹೋ ಜಾಗತಿಕವಾಗಿ ವೇಗವಾಗಿ ಬೆಳೆಯುವ ಕಾರಣದಿಂದ ಝೋಹೋ ತನ್ನ ಆಫೀಸನ್ನು ಹೆಚ್ಚು ದೇಶಗಳಲ್ಲಿ ಓಪನ್ ಮಾಡಿದೆ. ಭಾರತದಲ್ಲಿ ಝೋಹೋಗೆ ಒಂದು ದೊಡ್ಡ ಬೆಂಬಲವೇ ಸಿಕ್ಕಿದೆ. ಅದೇನಂತಂದರೆ, ನಮ್ಮ ದೇಶದ ಕರೆಂಟ್ ಹೋಮ್ ಮಿನಿಸ್ಟರ್ ಆದ ಅಮಿತ್ ಶಾ ರವರು ಒಂದು ಟ್ವೀಟ್ ಮೂಲಕ ತಿಳಿಸಿದ್ದಾರೆ, ನನ್ನ ಮೇಲನ್ನು ಝೋಹೋ ಮೇಲಿಗೆ ವರ್ಗಾವಣೆ ಮಾಡುತ್ತಿದ್ದೇನೆ ಎಂದು. ಗೂಗಲ್ ಮತ್ತು ಝೋಹೋವಿನ ಭವಿಷ್ಯ, ಇದರ ಉಪಯೋಗಕರು ಮತ್ತು ಉದ್ಯಮಗಳು ಮತ್ತು ಭಾರತದ ಡಿಜಿಟಲ್ ದಾರಿ ಯಾವುದನ್ನು ಆರಿಸುತ್ತದೋ ಅದೇ ಗೆದ್ದ ಹಾಗೆ. ಗೂಗಲ್ನ ಜಾಗತಿಕ ಶಕ್ತಿ ಮುಂದುವರಿಯುತ್ತದೋ ಅಥವಾ ಝೋಹೋ ಸ್ವದೇಶ ಬಲವೇ ಹೊಸ ಭವಿಷ್ಯವನ್ನು ನಿರ್ಮಿಸುತ್ತದೋ ಮುಂದಿನ ವರ್ಷಗಳಲ್ಲಿ ಅದನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.